Hello students, welcome back to session 44. I am Vinod. Subject is computer application. This will come under Vijayanagara Sri Krishna Devara University, Ballari. Today's topic is LAN and WAN. So before moving on to this topic, first we will revise what we have learned in the previous session. So in the previous session, we have started with the introduction of what is networking. ಅಂದರೆ ನೆಟ್ವರ್ಕಿಂಗ್ ಅಂದರೆ ಏನಂತ ನೋಡಿದ್ವಿ, ರೈಟ್? ಸೊ ಅದಾದಮೇಲೆ ಅಡ್ವಾಂಟೇಜಸ್ ಆಫ್ ನೆಟ್ವರ್ಕಿಂಗ್, ಯೂಸಸ್ ಆಫ್ ನೆಟ್ವರ್ಕಿಂಗ್, ಆ್ಯಸ್ ವೆಲ್ ಆಸ್ ಟೈಪ್ಸ್ ಆಫ್ ನೆಟ್ವರ್ಕ್. ಯಾವುದಾವ್ದು ಥರ ಟೈಪ್ಸ್ ಇದೆ, ಲ್ಯಾನ್, ವ್ಯಾನ್ ಆ್ಯಂಡ್ ಮ್ಯಾನ್. ಸೊ ಈ ಥರ 3 ಟೈಪ್ಸ್ನ ನಾವು ನೋಡಿದ್ವಿ. ಬಟ್ ಇನ್ ಡೀಟೇಲ್ ವಿಲ್ ಸ್ಟಾರ್ಟ್ ಫ್ರಮ್ ಟುಡೇಸ್ ಕ್ಲಾಸ್, ರೈಟ್? ಸೊ ಟುಡೇಸ್ topic is on LAN and WAN. First one, that is LAN. LAN means local area network. LAN means local area network, right? So as I have said, ಅಂದ್ರೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, LAN ಎಲ್ಲಿರುತ್ತೆ, ಹೆಂಗೆ ಬಳಸ್ತೀವಿ ಅಂತಂದರೆ, this is a type of network which will be used within the buildings. ಅಂದರೆ ನಾವು ಒಂದು ಸಿಂಗಲ್ ಬಿಲ್ಡಿಂಗ್ ಅಥವಾ ಸಿಂಗಲ್ ಕ್ಯಾಂಪಸ್ ಇರುತ್ತಲ್ಲ, ಸೊ ನಮ್ಮ ಆಫೀಸ್ premises ಅಲ್ಲಿ ನಾವು we can build this type of network, right? So we will see in detail what does exactly mean by local area network. So first point is, this is an interconnection of autonomous computers. ಅಂದರೆ ನಾವು autonomous computers ಇರುತ್ತೆ, ಅಂದರೆ ಸಿಂಗಲ್ computers will be interlinked, ಅಂದರೆ interconnected ಆಗಿ ಕನೆಕ್ಷನ್ ಕೊಟ್ಟಿರ್ತಾರೆ. ಸೊ ಎಲ್ಲಿರುತ್ತೆ ಅಂತಂದ್ರೆ ವಿದಿನ್ ಅ ಸಿಂಗಲ್ ಬಿಲ್ಡಿಂಗ್, ಅಂದರೆ ಒಂದು ಬಿಲ್ಡಿಂಗಲ್ಲಿ ಇರುತ್ತೆ, ಅಥವಾ ಸ್ಮಾಲ್ ಕ್ಯಾಂಪಸ್, ಅಂದರೆ ನಾವು ಒಂದೇ ಬಿಲ್ಡಿಂಗಲ್ಲಿ 3-4 ಕ್ಲಾಸ್ ಇದ್ದರೆ ದಟ್ ವಿ ಕ್ಯಾನ್ ಬಿಲ್ಡ್ ಯೂಸಿಂಗ್ ದ ಲ್ಯಾನ್ ನೆಟ್ವರ್ಕ್ಸ್, ರೈಟ್? ಲೋಕಲ್ ಏರಿಯಾ ನೆಟ್ವರ್ಕ್ ನಾವು ಅದನ್ನಾಗಿ ಕನ್ವರ್ಟ್ ಮಾಡ್ಬೋದು. ಎಲ್ಲ ಕಂಪ್ಯೂಟರ್ಸ್ನ ಇಂಟರ್ ಕನೆಕ್ಷನ್ ಆಗಿ ಕನೆಕ್ಷನ್ ಮಾಡಿಕೊಂಡು ವಿ ಕ್ಯಾನ್ ಬಿಲ್ಡ್ ಅ ಲೋಕಲ್ ಏರಿಯಾ ನೆಟ್ವರ್ಕ್ ಓವರ್ ಅ ಬಿಲ್ಡಿಂಗ್ ಆರ್ ಅ ಸ್ಮಾಲ್ ಕ್ಯಾಂಪಸ್, ರೈಟ್? ಆಮೇಲೆ ನಾವು ಇವಾಗ ಇಂಟರ್ ಕನೆಕ್ಷನ್ ಆಫ್ ಕಂಪ್ಯೂಟರ್ಸ್ ಅಂತ ಹೇಳಿದೆ, ಬಟ್ ಅದು ಎಲ್ಲಿವರೆಗೂ ಕನೆಕ್ಷನ್ ಇರುತ್ತೆ, ಅಂದರೆ ಎಷ್ಟು ರೇಂಜ್ವರೆಗೂ ನಾವು ಆ ಕನೆಕ್ಷನ್ ತೊಗೊಂಡು ಹೋಗ್ಬೋದು, ಅಂದರೆ ದ ಡಿಸ್ಟೆನ್ಸ್ ವಿಚ್ ದ ಲ್ಯಾನ್ ವಿಲ್ ಬಿ ಕನೆಕ್ಟೆಡ್. ಅಂದರೆ ನಾವು ಒಂದು ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರ್ವರೆಗೂ ಎಷ್ಟು ಡಿಸ್ಟೆನ್ಸ್ವರೆಗೂ ನಾವು ಕನೆಕ್ಟ್ ಮಾಡಿದ್ರೆ ವಿ ಕ್ಯಾನ್ ಟ್ರಾನ್ಸ್ಫರ್ ಡೇಟಾ ವೆರಿ ಈಸಿಲಿ ಆ್ಯಂಡ್ ಇಟ್ ವಿಲ್ ಬಿ ಡೆಲಿವರ್ಡ್ ಟು ದ ಡೆಸ್ಟಿನೇಷನ್ ಆ್ಯಸ್ ಇಟ್ ಈಸ್. ಅಂದರೆ ನಾವು ಟ್ರಾನ್ಸ್ಫರ್ ಮಾಡಿರೋಂಥ ಡೇಟಾ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ವರೆಗೂ ಎಷ್ಟು ಡಿಸ್ಟೆನ್ಸಲ್ಲಿ ರೀಚ್ ಆಗುತ್ತೆ, ಆಮೇಲೆ ಅದಕ್ಕಿಂತ ಜಾಸ್ತಿ ಏನಾದರೂ ಡಿಸ್ಟೆನ್ಸ್ ಕೊಟ್ಟವೆ ಅಂತಂದರೆ ರೀಚ್ ಆಗೋದಿಲ್ಲ. ಸೊ ಆ ರೇಂಜ್ ಯಾವ ಥರ ಅಂತಂದರೆ, ದ ರೇಂಜ್ ಆಫ್ ಲ್ಯಾಂಡ್ಸ್ ಮೇ ವೇರಿ ಫ್ರಮ್ 10 meters to 1.5 kilometers. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್. ಅಂದರೆ ನಾವು ಇಷ್ಟು ಡಿಸ್ಟೆನ್ಸ್ ಒಳಗಡೆ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ನ ನಾವು ಬಿಲ್ಡ್ ಮಾಡಬಹುದು. ಸೊ ಇದಕ್ಕಿಂತ ಮ್ಯಾಕ್ಸಿಮಮ್ ಆಯಿತು ಅಂತಂದರೆ, ಇದಕ್ಕಿಂತ ಜಾಸ್ತಿ ಅಂದರೆ 2 kilometers, 5, 10, 15 kilometers ಆಯಿತು ಅಂತಂದರೆ ವಿ ಕೆನಾಟ್ ಬಿಲ್ಡ್ ಅ ಲೋಕಲ್ ಏರಿಯಾ ನೆಟ್ವರ್ಕ್, ರೈಟ್? ಸೊ ದಿಸ್ ಇಸ್ ದ ವಿದಿನ್ ದ ಕ್ಯಾಂಪಸ್ ಆರ್ ವಿದಿನ್ ದ ಸ್ಮಾಲ್ ಬಿಲ್ಡಿಂಗ್. ಅಂದರೆ ಒಂದು ಬಿಲ್ಡಿಂಗ್ ಇರುತ್ತಲ್ಲ, ಆ ಬಿಲ್ಡಿಂಗ್ ಒಳಗಡೆನೇ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ನ ನಾವು ಬಿಲ್ಡ್ ಮಾಡ್ಬೋದು. ಅಥವಾ ಒಂದು ಕಾಲೇಜ್ ಕ್ಯಾಂಪಸ್ ಇರುತ್ತಲ್ಲ, ಕಾಲೇಜ್ ಕ್ಯಾಂಪಸಲ್ಲಿ ವಿದಿನ್ ಡಿಪಾರ್ಟ್ಮೆಂಟ್ಸ್, ಅಂದರೆ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಸೊ ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ ನಾವು ಕನೆಕ್ಟ್ ಮಾಡಿಕೊಂಡು ನಮ್ಮದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಅಥವಾ ಆಫೀಸ್ ಬಿಲ್ಡಿಂಗ್ಗೆ ಅದನ್ನ ಕನೆಕ್ಷನ್ನ ಕೊಡ್ಬೋದು. ಆ ಥರ ನೆಟ್ವರ್ಕಿಂಗ್ ನಾವು ಏನಂತ ಕರಿತೀವಿ ಅಂತಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ನೆಕ್ಸ್ಟ್, ಲ್ಯಾನ್ಸ್ ಆರ್ ಸ್ಮಾಲ್ ಸೈಜ್ ನೆಟ್ವರ್ಕ್, ರೈಟ್? ನಾವು ಲ್ಯಾನ್, ವ್ಯಾನ್, ಮ್ಯಾನ್ ಅಂತ ಮೂರು ಟೈಪ್ಸ್ ಇದಾವಲ್ಲ, ಅದರಲ್ಲಿ ಸ್ಮಾಲೆಸ್ಟ್ ಅಂತಂತಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನೋದು ವೆರಿ ಸ್ಮಾಲೆಸ್ಟ್ ಆಸ್ ವಿ ಹ್ಯಾವ್ ಕಂಪೇರ್ಡ್ ವಿತ್ ದ ವ್ಯಾನ್ ಆ್ಯಂಡ್ ಮ್ಯಾನ್. ವೈಡ್ ಏರಿಯಾ ನೆಟ್ವರ್ಕ್ ಅಥವಾ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಜೊತೆ ಕಂಪೇರ್ ಮಾಡಿದಾಗ ಲೋಕಲ್ ಏರಿಯಾ ನೆಟ್ವರ್ಕ್ ಇರುತ್ತಲ್ಲ, ಅದು ವೆರಿ ಸ್ಮಾಲ್ ಇರುತ್ತೆ, ರೈಟ್? ನೆಕ್ಸ್ಟ್, ದ ಲ್ಯಾನ್ ಟ್ರಾನ್ಸ್ಮಿಷನ್ ಟೆಕ್ನಾಲಜಿ. In LAN transmission technology, each computer usually contains network interface device that connects the computer directly to the network medium such as copper wire or a coaxial cable, right? So ಇದಂತಂದರೆ ಈ ಟೆಕ್ನಾಲಜಿ ನಾವು ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಟೆಕ್ನಾಲಜಿ ಏನಿದೆ ಅಲ್ಲ, ಅಂದರೆ ದಿಸ್ ಇಸ್ ಅ ಡೇಟಾ ಟ್ರಾನ್ಸ್ಮಿಷನ್ ಟೆಕ್ನಾಲಜಿ. ಅಂದರೆ ನಾವು
ಒಂದು ಕಂಪ್ಯೂಟ್ರಿಂದ ಇನ್ನೊಂದು ಕಂಪ್ಯೂಟ್ರಿಗೆ ನಾವು ಡೇಟಾ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಡೇಟಾ ಟ್ರಾನ್ಸ್ಫರ್ ಮಾಡಬೇಕಂತಂದ್ರೆ ಫಾರ್ ದ್ಯಾಟ್ ವಿ ನೀಡ್ ಟು ಕನೆಕ್ಟ್ ಈಚ್ ಕಂಪ್ಯೂಟರ್ ಯೂಸಿಂಗ್ ದ ಸಮ್ ಆಫ್ ದ ಕನೆಕ್ಟಿಂಗ್ ಮೀಡಿಯಾ ಅಥವಾ ಅದಕ್ಕೆ ವೈರ್ಸ್ ಅಂತ ಕರಿತೀವಿ. ಆ ವೈರ್ಸ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ ಕಾಪರ್ ವೈರ್ಸ್ ಆರ್ ಕೋಆಕ್ಸಿಯಲ್ ಕೇಬಲ್ಸ್ನ ನಾವು ಯೂಸ್ ಮಾಡಿಕೊಂಡು ಕಂಪ್ಯೂಟರ್ನ ಕನೆಕ್ಟ್ ಮಾಡ್ಕೊತೀವಿ. ಬಟ್ ಆ ಕಂಪ್ಯೂಟರ್ನ ಎಲ್ಲದಕ್ಕೂ ಎಲ್ಲ ಕಂಪ್ಯೂಟರ್ದು ಎಲ್ಲ ಕನೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಒಂದು ಸೆಂಟ್ರಲ್ಲಿ ಏನು ಮಾಡ್ತೀವಿ, ನೆಟ್ವರ್ಕ್ ಇಂಟರ್ಫೇಸ್ ಡಿವೈಸ್ ಅಂತ ತೊಗೊತೀವಿ. ನೆಟ್ವರ್ಕ್ ಇಂಟರ್ಫೇಸ್ ಡಿವೈಸ್ ತೊಗೊಂಡ್ರೆ ದ್ಯಾಟ್ ವಿಲ್ ಬಿ ಕನೆಕ್ಟೆಡ್ ಟು ಅದರ್ ಕಂಪ್ಯೂಟರ್ಸ್. ಫ್ರಮ್ ದ್ಯಾಟ್ ನೆಟ್ವರ್ಕ್ ಮೀಡಿಯಮ್ ವಿ ಕ್ಯಾನ್ ಕನೆಕ್ಟ್ ಆಲ್ ದ computers very easily, right? We will see this section in the next slide. That is, LANs operate between 10 Mbps and 2 Gbps, right? LAN ನಮಗೆ ಎಷ್ಟು ಸ್ಪೀಡ್ ಕೊಡುತ್ತೆ ಅಂದರೆ the LAN will work with the speed of 10 Mbps to 2 Gbps. ಅಂದರೆ ನಮಗೆ 10 Mbps ಡೇಟಾ ಟ್ರಾನ್ಸ್ಮಿಷನ್ ಅಂತ ಹಿಡಿದು 2 Gbps ಆಫ್ ಡೇಟಾ ಟ್ರಾನ್ಸ್ಮಿಷನ್ವರೆಗೂ ಅದು ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ದ ಸ್ಪೀಡ್ ಆಫ್ ದ ಲೋಕಲ್ ಏರಿಯಾ ನೆಟ್ವರ್ಕ್ಸ್. ಸಿನ್ಸ್ ಲ್ಯಾನ್ ಟೆಕ್ನಾಲಜಿ ಕವರ್ಸ್ ಶಾರ್ಟ್ ಡಿಸ್ಟೆನ್ಸ್, ದೇ ಆಫರ್ ಲೋವರ್ ಡಿಲೇಸ್ ಆ್ಯಂಡ್ ಮೇಕ್ ವೆರಿ ಫ್ಯೂ ಎರರ್ಸ್. ಅಂದರೆ ಇದು ನಾನು ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ಇಟ್ ಈಸ್ ಅ ವೆರಿ ಸ್ಮಾಲ್ ನೆಟ್ವರ್ಕ್, ಹೌದಾ? ಸೊ ಇಟ್ ಈಸ್ ಅ ವೆರಿ ಸ್ಮಾಲ್ ಟ್ರಾನ್ಸ್ಮಿಷನ್ ಟೆಕ್ನಾಲಜಿ. ಇದರೊಳಗೆ ಏನಾಗುತ್ತೆ, ದ ಡಿಸ್ಟೆನ್ಸ್ ವಿಲ್ ಬಿ ವೆರಿ ಸ್ಲೋ, ಅಂದರೆ ವೆರಿ ಶಾರ್ಟ್, ದಟ್ ಈಸ್ 10 meters to 1.5 meters ಅಷ್ಟೇ ಇರುತ್ತೆ. ಅದಕ್ಕೆ ಏನಿರುತ್ತೆ ಅಂತಂದರೆ ನಾವು ಡೇಟಾ ಟ್ರಾನ್ಸ್ಫರ್ ಎಷ್ಟು ಸ್ಪೀಡಾಗಿ ಸೆಟ್ ಮಾಡ್ತೀವಲ್ಲ ಅಷ್ಟು ಸ್ಪೀಡಾಗಿ ಅದು ಹೋಗ್ಬಿಡುತ್ತೆ, ರೈಟ್? ಸೊ ದ ಡೇಟಾ ಟ್ರಾನ್ಸ್ಮಿಷನ್ ಈಸ್ ವೆರಿ ಫಾಸ್ಟ್. ದ ಲ್ಯಾನ್ ಟೆಕ್ನಾಲಜಿ ಕವರ್ಸ್ ಓನ್ಲಿ ಶಾರ್ಟರ್ ಡಿಸ್ಟೆನ್ಸ್, ದಟ್ ಮೀನ್ಸ್ ದೇ ವಿಲ್ ಬಿ ರೆಸ್ಟ್ರಿಕ್ಟೆಡ್ ಟು 10 meters to 1.5 kilometers, right? So that means that will allow lower delay, means delay of data transfer. ಅಂದರೆ ಡಿಲೇ ಅಂದರೆ ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಡಿಲೇ ಏನಿರುತ್ತಲ್ಲ ಎರಡರ ಮಧ್ಯೆ, ಅಂದರೆ ಕಳಿಸೋದು ಮತ್ತು ರಿಸೀವ್ ಮಾಡೋದ್ರಲ್ಲಿ, ದ್ಯಾಟ್ ಡಿಲೇ ವಿಲ್ ಬಿ ವೆರಿ ಲೋ ಬಿಕಾಸ್ ಆಫ್ ದ್ಯಾಟ್ ಡಿಸ್ಟೆನ್ಸ್. ಸೊ whenever you send a data, it will be captured or it will be received immediately within the network or the defined destination, and it will make a very few errors. Because of shorter distances we can easily find out the errors. ಅಂದರೆ ನಾವು ಅದರಲ್ಲಿ ಎಲ್ಲಿ ಡೇಟಾ, ಫಾರ್ ಎಕ್ಸಾಂಪಲ್ ಒಂದು ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರ್ ಸೆಂಡ್ ಮಾಡುವಾಗ ಎಲ್ಲಾದರೂ ಡೇಟಾ ಲಾಸ್ ಆಯಿತು ಅಥವಾ ಎರರ್ ಬಂತು ಅಂತಂದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ what is the error, why that error has happened, right? So it is very easy for us to make the error find out, right? So the shorter distance is an advantage for lower delay of data transfer, as well as they will make a very few errors, right? Now we will see the diagrammatical representation of this local area network. So this is a local area network diagram, right? This is how the computers and the servers and the peripheral devices like printer and scanners will be connected within the local area network, right? So first we will see the computer 1, computer 2, computer 3, computer 4 and computer 5. These are individual computers, right? You can see here these are individual computers and these are the servers which holds the important files within that server. For example, these will hold all type of file, so only it is called a file server, and we will be having mail server for communication, and the printer server, or you can also have a scanners here to print simultaneously of all the computers, right? So this is your LAN computer and this is a network interface device. Here all these computers and mail servers and printers will be connected using the network interface device. ಅಂದರೆ ಏನು ಮಾಡ್ತೀವಿ ಅಂತಂದರೆ ಕಂಪ್ಯೂಟರ್ಸ್ ಇರುತ್ತೆ, ಆಮೇಲೆ ಫೈಲ್ ಸರ್ವರ್ಸ್, ಮೇಲ್ ಸರ್ವರ್ಸ್ ಅಥವಾ ಪ್ರಿಂಟರ್ ಸರ್ವರ್ಸ್ ಇರ್ತಾವಲ್ಲ, ಅದೆಲ್ಲ ಇದರಿಂದ ಕನೆಕ್ಟ್ ಆಗಿರುತ್ತೆ ಅಂತಂದರೆ ಯೂಸಿಂಗ್ ದ ನೆಟ್ವರ್ಕ್ ಇಂಟರ್ಫೇಸ್ ಡಿವೈಸ್. ನೆಟ್ವರ್ಕ್ ಇಂಟರ್ಫೇಸ್ ಡಿವೈಸ್ ಅಂತ ಇರುತ್ತೆ. ಅದೇನು ಮಾಡುತ್ತೆ, ಒಂದೇ ಡಿವೈಸ್ಗೆ ಇದೆಲ್ಲ ಕಂಪ್ಯೂಟರ್ ಪ್ಲಸ್ ಫೈಲ್ ಸರ್ವರು, ಮೇಲ್ ಸರ್ವರು, ಆಮೇಲೆ ಪ್ರಿಂಟ್ ಸರ್ವರ್ ಏನಿರುತ್ತಲ್ಲ ಅದು ಕನೆಕ್ಟ್ ಆಗಿರುತ್ತೆ. ಸೊ ದ್ಯಾಟ್ ಯಾವುದೇ ಕಂಪ್ಯೂಟರ್ಗೆ ಯಾವ ಫೈಲ್ ಸರ್ವರ್, ಯಾವ ಸರ್ವರ್ ಬೇಕಾದರೂ ಆ್ಯಕ್ಸೆಸ್ ಕೊಡ್ಬೋದು ಅಥವಾ ಯಾವ ಕಂಪ್ಯೂಟರ್ ಜೊತೆ ನಾವು ಮಾತಾಡ್ಬೋದು. ಅಂದರೆ ವಿದಿನ್ ದ ನೆಟ್ವರ್ಕ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದ
ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಕಂಪ್ಯೂಟರ್ 1 ಇದೆಯಲ್ಲ, ಅದು ಕಂಪ್ಯೂಟರ್ 2 ಜೊತೆ ಮಾತಾಡ್ಬೋದು, 3 ಜೊತೆ, 4 ಜೊತೆ, 5 ಜೊತೆ. ಅದಷ್ಟೇ ಅಲ್ಲದೆ ಫೈಲ್ ಸರ್ವರ್, ಮೇಲ್ ಸರ್ವರ್ ಅಥವಾ ಪ್ರಿಂಟ್ ಸರ್ವರ್, ಸೊ ಇದು ಎಲ್ಲದ್ರ ಜೊತೆನೂ ಇದು ಕಂಪ್ಯೂಟರ್ ಇದು ಏನು ಕಮ್ಯುನಿಕೇಷನ್ ಮಾಡ್ಬೋದು. ನೀವು ಇಲ್ಲಿ ಯಾಕೆ ಲೋಕಲ್ ನೆಟ್ವರ್ಕ್ಸ್ ಇಂಟರ್ಫೇಸ್ ಯೂಸ್ ಮಾಡ್ತಾರಂತಂದರೆ, ಇಲ್ಲಿ ನೋಡ್ರಿ ಈ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಂದ್ರೆ ಇದರಿಂದ ಇಲ್ಲಿ ಕೊಡ್ಬೋದು ನಾವು. ಬಟ್ ಏನಾಗುತ್ತೆ, ಎಲ್ಲ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಎಲ್ಲದಕ್ಕೂ ಸಪ್ರೇಟ್ ನಾವು ಕೋಆಕ್ಸಿಯಲ್ ಕೇಬಲ್ ಅಥವಾ ಕಾಪರ್ ವೈರ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಬಟ್ ಅದನ್ನು ಅವಾಯ್ಡ್ ಮಾಡೋದಕ್ಕೆ ವಿ ವಿಲ್ ಬಿ ಹ್ಯಾವಿಂಗ್ ನೆಟ್ವರ್ಕ್ ಇಂಟರ್ಫೇಸ್ ಡಿವೈಸ್. ಇಲ್ಲಿ ನೆಟ್ವರ್ಕ್ ಇಂಟರ್ಫೇಸ್ ಡಿವೈಸ್ ಅಂತ ಇರುತ್ತೆ, ದಟ್ ಈಸ್ ಯೂಸ್ಡ್ ಫಾರ್ ಇಂಟರ್ ಕನೆಕ್ಷನ್ ಆಫ್ ಕಂಪ್ಯೂಟರ್ಸ್ ಆಸ್ ವೆಲ್ ಆಸ್ ದ ಸರ್ವರ್ಸ್. ಸೊ ಇದೆಲ್ಲ ಸರ್ವರ್ ಮತ್ತು ಕಂಪ್ಯೂಟರ್ಸ್ ಏನಿರುತ್ತಲ್ಲ ಅದನ್ನ ಇಂಟರ್ ಕನೆಕ್ಟೆಡ್ ಮಾಡೋದಕ್ಕೆ ವಿ ವಿಲ್ ಯೂಸಿಂಗ್ ದ ನೆಟ್ವರ್ಕ್ ಇಂಟರ್ಫೇಸ್ ಡಿವೈಸ್. ಇಲ್ಲಿ ನೆಟ್ವರ್ಕ್ ಇಂಟರ್ಫೇಸ್ ಡಿವೈಸ್ ಇರುತ್ತೆ ವಿಚ್ ವಿಲ್ ಮೇಕ್ ಅಸ್ ಅ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಈ ಥರ ನೆಟ್ವರ್ಕಿಗೆ ನಾವು ಅಂದರೆ ಈ ಥರ ಕನೆಕ್ಷನ್ ಕೊಟ್ಟಿರ್ತೀವಲ್ಲ ಇದಕ್ಕೆ ನಾವು ಏನಂತ ಕರಿತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ, ರೈಟ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಕಮ್ಯುನಿಕೇಟ್ ಆರ್ ವಿ ಕ್ಯಾನ್ ಟ್ರಾನ್ಸ್ಫರ್ ದ ಫೈಲ್ ಆರ್ ವಿ ಕ್ಯಾನ್ ಸೇವ್ ದ ಫೈಲ್. ಅಂದರೆ ನಾವು ಇಲ್ಲಿಂದ ಒಂದು ಕಂಪ್ಯೂಟರ್ ಕಂಪ್ಯೂಟರ್ ಫೈಲ್ಸ್ ಅಲ್ಲಿ ಸೆಂಡ್ ಮಾಡ್ಬೇಕಂದ್ರೆ ಡೈರೆಕ್ಟ್ ನೆಟ್ವರ್ಕ್ ಇಂಟರ್ಫೇಸ್ ಕಳಿಸಿದ್ರೆ ಅದು ಯಾವ ಕಂಪ್ಯೂಟರ್ ಸೆಂಡ್ ಮಾಡ್ಬೇಕಂತ ಅದರಲ್ಲಿ ಇರುತ್ತೆ, ಅದನ್ನು ನೋಡಿ ಡೈರೆಕ್ಟ್ ಕಂಪ್ಯೂಟರ್ 5ಗೆ ಅದನ್ನ ಸೆಂಡ್ ಮಾಡಿಬಿಡುತ್ತೆ. So that is the use of network interface devices. So those will be helping for transmission of data from one computer to another computer, or even from one server to another server, or you can transfer files from computers to server or servers to computers, right? So ee tara communication ಮಾಡೋದಕ್ಕೆ those will be used, and this complete network we will call it as a local area network, right? So this is how all the computers or all the servers or all the printers can be connected at one places, right? Now we will see what are the advantages and disadvantages of local area network. Advantages are, first advantage is computer can share peripheral devices like printer and scanner. So ನಾವು ಇಲ್ಲಿವರೆಗೂ ಹೇಳ್ತಾ ಬಂದೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಲ್ಲಿ ಒಂದೇ ಪ್ರಿಂಟರ್ ಇದ್ರೂ ಸಾಕು, ನಮಗೆ 4-5 ಕಂಪ್ಯೂಟರ್ ಜೊತೆ ನಾವು ಪ್ರಿಂಟರ್ ಅಥವಾ ಸ್ಕ್ಯಾನರ್ನ ಶೇರ್ ಮಾಡಬಹುದು. So that is the advantage, that is computer can share peripheral devices like printer and scanners. Next is user can save their work centrally on the network file server. So ಇದು ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಫೈಲ್ ಸರ್ವರ್ ಇದೆಯಲ್ಲ, ಸೊ ಈ ಫೈಲ್ ಸರ್ವರಲ್ಲಿ ಇವರೆಲ್ಲ ವರ್ಕ್ ಮಾಡಿ ಅವ್ರದ್ದು ಫೈಲ್ಸ್ ಏನಿರುತ್ತಲ್ಲ ಬ್ಯಾಕಪ್ಗೆ ಅಂತವರು ಈ ಫೈಲ್ ಸರ್ವರಲ್ಲಿ ಡೈರೆಕ್ಟ್ ಶೇರ್ ಮಾಡ್ಬೋದು ಅಥವಾ ಸ್ಟೋರ್ ಮಾಡ್ಬೋದು, ಸೇವ್ ಮಾಡ್ಬೋದು. ಯಾಕಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಈ ಕಂಪ್ಯೂಟರ್ದು ಏನಾದರೂ ಈ ಕಂಪ್ಯೂಟರ್ ಡಿವೈಸ್ ಹಾಳಾಯಿತು ಅಥವಾ ಕರಪ್ಟ್ ಆಯಿತು ಅಂತ ಅಂದ್ಕೊಂಡ್ರಿ, ಸೊ ಅವಾಗ ಈ ಡಿವೈಸ್ ಒಳಗೆ ಏನು ಡೇಟಾ ಇರುತ್ತಲ್ಲ ಸೇಮ್ ಡಿವೈಸ್ ವಿಲ್ ಬಿ ಅವೈಲೇಬಲ್ ವಿತ್ ಇನ್ ದ ಫೈಲ್ ಸರ್ವರ್. ಸೊ ದ್ಯಾಟ್ ಇದು ಸರಿ ಆದಮೇಲೆ ನಾವು ಇದರಿಂದ ಆ ಫೈಲ್ಸ್ನ ಈ ಕಂಪ್ಯೂಟರ್ಗೆ ಬ್ಯಾಕಪ್ ಮಾಡ್ಬೋದು, ರೈಟ್. ಸೊ ದಟ್ ಈಸ್ ದ ರೀಸನ್ ಯೂಸರ್ ಕ್ಯಾನ್ ಸೇವ್ ದೇರ್ ವರ್ಕ್ ಸೆಂಟ್ರಲಿ ಆನ್ ದ ನೆಟ್ವರ್ಕ್ ಫೈಲ್ ಸಿಸ್ಟಮ್. ಅಂದರೆ ಒಂದೊಂದು ಕಂಪ್ನೀಸಲ್ಲಿ ಏನಿರುತ್ತೆ ಎಲ್ಲ ಕಂಪ್ಯೂಟರ್ಗೂ CPU ಪ್ರೊವೈಡ್ ಮಾಡಲ್ಲ ಅವರು, ದೇ ವಿಲ್ ಜಸ್ಟ್ ಪ್ರೊವೈಡ್ ಅ ಮಾನಿಟರ್ ಆ್ಯಂಡ್ ಕೀಬೋರ್ಡ್ ಆ್ಯಂಡ್ ಅ ಮೌಸ್, ಸೊ ದ್ಯಾಟ್ ದೇ ವಿಲ್ ಗಿವ್ ಅ ಡೈರೆಕ್ಟ್ ಲಾಗಿನ್ಸ್ ಟು ಯೂಸಿಂಗ್ ದ ಫೈಲ್ ಸರ್ವರ್. ಫೈಲ್ ಸರ್ವರಲ್ಲಿ ಎಲ್ಲ ಯೂಸರ್ಗೆ ಒಂದೊಂದು ಲಾಗಿನ್ ಮಾಡ್ಕೊಟ್ಬಿಡ್ತಾರೆ. ಸೊ ದೇ ವಿಲ್ ಗಿವ್ ಓನ್ಲಿ ದ ಇಂಟರ್ಫೇಸಸ್ ಲೈಕ್ ಮಾನಿಟರ್, ಕೀಬೋರ್ಡ್ ಆ್ಯಂಡ್ ಮೌಸ್. CPU ವಿಲ್ ಬಿ ಸೆಂಟ್ರಲಿ ಕನೆಕ್ಟೆಡ್ ಟು ದ ಆಲ್ ದ ಕಂಪ್ಯೂಟರ್ಸ್, ರೈಟ್. ಆ ಥರನೂ ಮಾಡಿರ್ತಾರೆ ಟು ಸೇವ್ ದ CPU ಚಾರ್ಜಸ್, ರೈಟ್. ಅದಾದಮೇಲೆ ಯೂಸರ್ ಕ್ಯಾನ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಆ್ಯಂಡ್ ಟ್ರಾನ್ಸ್ಫರ್ ಡೇಟಾ ಯೂಸಿಂಗ್ ಬಿಟ್ವೀನ್ ದ ಕಂಪ್ಯೂಟರ್ಸ್ ಈಸಿಲಿ. ಅಂದರೆ ನಾವು ಅವರು ಈಸಿಲಿ ಕಮ್ಯುನಿಕೇಷನ್ ಮಾಡ್ಕೋಬೋದು, ಆಮೇಲೆ ಡೇಟಾ ಟ್ರಾನ್ಸ್ಫರು ಮಾಡ್ಕೋಬೋದು ಯೂಸಿಂಗ್ ದ ಲೋಕಲ್ ಏರಿಯಾ ನೆಟ್ವರ್ಕ್. ಆ್ಯಂಡ್ ದೀಸ್ ಆರ್ ದ ಸಮ್ ಆಫ್ ದಿ ಅಡ್ವಾಂಟೇಜಸ್ ಫಾರ್ ಲೋಕಲ್ ಏರಿಯಾ ನೆಟ್ವರ್ಕ್. ನಾವು ವಿ ವಿಲ್ ಸಿ ಸಮ್ ಆಫ್ ದ ಡಿಸ್ಅಡ್ವಾಂಟೇಜ್. ಸೊ ಅಡ್ವಾಂಟೇಜಸ್ ಇದಾವೆ ಅಂತಂದರೆ ಒಂದಿಷ್ಟು ಡಿಸ್ಅಡ್ವಾಂಟೇಜಸ್ ಇರಲೇಬೇಕಲ್ಲ. ಸೊ ನಾವು ವಿ ವಿಲ್ ಸಿ what are the disadvantages that local area network is having. First one is social security measures are required to stop users from access program and data to which they do not have access. ಸೊ ಒಂದೊಂದು ಸಲ ಏನಾಗುತ್ತಪ್ಪ ಅಂತಂದರೆ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಒಬ್ಬರು ಕಂಪ್ಯೂಟರಲ್ಲಿ ಇರೋ ಡೇಟಾನ ಅವರು ಈಸಿಯಾಗಿ ಇನ್ನೊಂದು ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ, ಈಸಿಯಾಗಿ ಅವ್ರ ಕಂಪ್ಯೂಟರಲ್ಲಿ ಹೋಗಿ ಅವ್ರದ್ದು ಡೇಟಾನ ಅವರು ತಗೋಬೋದು. ಸೊ ಆ ಥರ ಪ್ರಾಬ್ಲಮ್ ಆದರೆ ಏನಾಗುತ್ತೆ, ಬ್ರೀಚ್ ಆಫ್ ಆಕ್ಸೆಸ್ ಟು ದ ಪ್ರೋಗ್ರಾಮ್ಸ್ ಆರ್ ಡೇಟಾ ಆಗುತ್ತೆ. ದಟ್ ಮೀನ್ಸ್ ಆ ಕಂಪ್ಯೂಟರಲ್ಲಿರೋ ಪರ್ಸನಲ್ ಡೇಟಾ ಅಥವಾ ಪರ್ಸನಲ್ ಪ್ರೋಗ್ರಾಮ್ಸ್ ಅಥವಾ ಪರ್ಸನಲ್ ಫೈಲ್ಸ್ ಏನಿರುತ್ತಲ್ಲ ಅದಕ್ಕೆ ನಾವು ಬೇರೆ ಕಂಪ್ಯೂಟರಿಂದ ಆಕ್ಸೆಸ್ ಕೊಟ್ಟಂಗೆ ಆಗುತ್ತೆ.
ಆ ಡೇಟಾ ವಲ್ನರಬಿಲಿಟಿ ಆಗುತ್ತೆ. ಸೊ ಅದಕ್ಕೆ ನಾವು ಅದೊಂದು ಡಿಸ್ಅಡ್ವಾಂಟೇಜ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಇಲ್ಲಿ ಏನು ಹೇಳಿದ್ದಾರೆ, ಸ್ಪೆಷಲ್ ಸೆಕ್ಯೂರಿಟಿ ಮೇಜರ್ಸ್ ಆರ್ ರಿಕ್ವೈರ್ಡ್ ಟು ಸ್ಟಾಪ್ ಯೂಸರ್ಸ್ ಫ್ರಮ್ ಆಕ್ಸೆಸ್ ಪ್ರೋಗ್ರಾಮ್ ಆಸ್ ವೆಲ್ ಆಸ್ ಡೇಟಾ ಟು ವಿಚ್ ದೇ ಡು ನಾಟ್ ಹ್ಯಾವ್ ಆಕ್ಸೆಸ್. ಅಂದರೆ ಅವು ಆಕ್ಸೆಸ್ ಇಲ್ಲ ಅಂತಂದ್ರೆ ಅವ್ರು ಏನು ಮಾಡ್ಬೋದು, ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಇರೋದ್ರಿಂದ ಅವನ್ನ ಆಕ್ಸೆಸ್ ಮಾಡಿ ಫೈಲ್ನ ತಗೋಬೋದು. ಅದಕ್ಕೆ ಅವರು ಏನು ಹೇಳ್ತಿದ್ದಾರೆ, ಅದಕ್ಕೊಂಚೂರು ನಾವು ಸೆಕ್ಯೂರಿಟಿ ಮೇಜರ್ಸ್ನ ಹಾಕಿದರೆ ದೇ ಕ್ಯಾನ್ ಬಿ ಡಾಟಾ ಆರ್ ಪ್ರೋಗ್ರಾಮ್ ಕ್ಯಾನ್ ಬಿ ಸೆಕ್ಯೂರ್ಡ್, ರೈಟ್. ಅದೊಂದು ಡಿಸ್ಅಡ್ವಾಂಟೇಜ್ ಆಗಿ ಪರಿಣಾಮ ಆಗುತ್ತೆ. ನೆಕ್ಸ್ಟ್ ಒಂದು, ನೆಟ್ವರ್ಕ್ಸ್ ಆರ್ ಡಿಫಿಕಲ್ಟ್ ಟು ಸೆಟಪ್ ಆ್ಯಂಡ್ ನೀಡ್ ಟು ಬಿ ಮೇಂಟೈನ್ಡ್ ಬೈ ಸ್ಕಿಲ್ಡ್ ಟೆಕ್ನಿಷಿಯನ್ಸ್. ಸೊ ಇದೇನಾಗುತ್ತೆ ಅಂತಂದರೆ, ಈ ಸಣ್ಣ ನೆಟ್ವರ್ಕ್ ಇರುತ್ತಲ್ಲ, ಸೊ ಇದನ್ನ ಒಂದ್ಸಲ ನೆಟ್ವರ್ಕಿಂಗ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿ ಪ್ರಾಬ್ಲಮ್ ಬರ್ಬೋದು, ರೈಟ್. ಆಮೇಲೆ ಅದನ್ನ ಏನಾಗುತ್ತೆ, ಯಾವ ಕಂಪ್ಯೂಟ್ರಿಗೆ ಯಾವ ಆ್ಯಕ್ಸೆಸ್ ಕೊಡಬೇಕು, ಅಥವಾ ಪಬ್ಲಿಕ್ ಆಗಿ ಮಾಡಬೇಕಾ ಪ್ರೈವೇಟ್ ಆಗಿ ಮಾಡಬೇಕಾ ಅನ್ನೋದು ಒಂಚೂರು ಡಿಫಿಕಲ್ಟ್ ಆಗುತ್ತೆ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಯೂಸರ್ಸ್ ಒಂದು ಕಂಪ್ಯೂಟರ್ ನೆಟ್ವರ್ಕ್ ಕನೆಕ್ಟ್ ಮಾಡಿದ್ರು ಅಂತಂದರೆ ಬೇರೆ ಕಂಪ್ಯೂಟರ್ನ ಅವರು ಆರಾಮಾಗಿ ಅದರಲ್ಲಿ ಡೇಟಾನ ತೊಗೋಬೋದು, ಅಥವಾ ಇವರು ಅದರಲ್ಲಿ ಡೇಟಾ ಡಂಪ್ ಮಾಡ್ಬೋದು. ಸೊ ಆ ಥರ ಆಗುತ್ತೆ. ಅದಕ್ಕೆ ಅವರು ಒಬ್ಬರು ಸ್ಕಿಲ್ಡ್ ಪರ್ಸನ್ ಬೇಕೇ ಬೇಕು ಟು ಮೇಂಟೈನ್ ದ ಫೈಲ್ಸ್ ಆ್ಯಂಡ್ ದ ಫೋಲ್ಡರ್ಸ್ ವಿಚ್ ಆರ್ ಅವೈಲೇಬಲ್ ವಿತ್ ಇನ್ ದ ನೆಟ್ವರ್ಕ್. ಸೊ ನೆಟ್ವರ್ಕಲ್ಲಿ ಏನು ಬ್ರೀಚ್ ಆಗಬಾರ್ದು ಅಥವಾ ಡೇಟಾ ಲಾಸ್ ಆಗಬಾರ್ದು ಅಂತಂದರೆ ವಿ ಹ್ಯಾವ್ ಟು ಹ್ಯಾವ್ ಒನ್ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಆಲ್ವೇಸ್ ಟು ಮೇಂಟೈನ್ ದಿಸ್ ಲೋಕಲ್ ಏರಿಯಾ network. So these are the some of the disadvantages which can be taken care using the local area network, right. Next we will see with the wide area network. So wide area network is nothing but WAN. So this is the collection of computers that are geographically spread over the wide area, right. ಹಿಂಗಂದ್ರೆ ಏನಪ್ಪ ಅಂತಂದ್ರೆ, ಲ್ಯಾನ್ ನೋಡಿದ್ರಲ್ಲ ಈಗ. ಸೊ ಲ್ಯಾನ್ ಏನಂತಂದರೆ ಒಂದು ಬಿಲ್ಡಿಂಗ್ ಅಥವಾ ಒಂದು ಆಫೀಸ್ ಅಥವಾ 1.5 ಕಿಲೋಮೀಟರ್ಸ್ವರೆಗೂ ನಾವು ಆ ಲ್ಯಾನ್ ಕಮ್ಯುನಿಕೇಷನ್ನ ಮಾಡ್ಬೋದು. ಬಟ್ ಇವಾಗ ಏನಾಗುತ್ತೆ, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅಂದರೆ ಫಾರ್ ಎಕ್ಸಾಂಪಲ್ ಒಂದು ದೇಶದಲ್ಲಿದ್ದು ಇನ್ನೊಂದು ದೇಶದವರೆಗೂ ನಾವು ಕಮ್ಯುನಿಕೇಷನ್ ಮಾಡಬೇಕು ಥ್ರೂ ವಯರ್ಡ್ ಆರ್ ವೈರ್ಲೆಸ್ ನೆಟ್ವರ್ಕ್, ಯಾವ ನೆಟ್ವರ್ಕ್ ಆದರೂ ಆಗಿರ್ಬೋದು. ಸೊ ಅದ್ರ ಥ್ರೂ ನಾವು ಮಾಡೋದಕ್ಕೆ ಏನಂತ ಕರಿತೀವಿ, ದಿಸ್ ಇಸ್ ದ ಕಲೆಕ್ಷನ್ ಆಫ್ ಕಂಪ್ಯೂಟರ್ಸ್ that are geographically spread ಅಂತಂದ್ರೆ ಆಲ್ ಓವರ್ ದ ಗ್ಲೋಬ್ ಓವರ್ ದ ವೈಡ್ ಏರಿಯಾ, ರೈಟ್. ಸೊ ಈ ಥರ ಸ್ಪ್ರೆಡ್ ಆಗಿದ್ದಕ್ಕೆ ನಾವೇನಂತ ಕರಿತೀವಿ, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ದೇರ್ ಈಸ್ ನೋ ಲಿಮಿಟೇಷನ್ ಆನ್ ದ ಡಿಸ್ಟೆನ್ಸ್. ಇದಕ್ಕೆ ಯಾಕೆ ಡಿಸ್ಟೆನ್ಸ್ ಲಿಮಿಟೇಷನ್ ಇಲ್ಲ ಅಂತಂದರೆ, ಬಿಕಾಸ್ ಇಟ್ ವಿಲ್ ರನ್ ಓವರ್ ದ ಜಿಯೋಗ್ರಫಿಕಲ್ ಏರಿಯಾ. ಅದಕ್ಕೆ ನಾವು ಎಲ್ಲ ಕಡೆ ಕೇಬಲ್ನ ಹಾಕೋಕ್ಕಾಗೋದಿಲ್ಲ. ಸೊ ವಿ ಕ್ಯಾನ್ ಯೂಸ್ ದ ಸ್ಯಾಟಲೈಟ್ connections or network connections, wired connections, wireless connections, wherever necessary. ಸೊ ಆ ಥರ ಯೂಸ್ ಮಾಡಿಕೊಂಡು ದೇರ್ ಈಸ್ ನೋ ಲಿಮಿಟ್ ಫಾರ್ ಡಿಸ್ಟೆನ್ಸ್. ಸೊ ನಮ್ಗೆ ಲ್ಯಾನಲ್ಲಿ ಇರುತ್ತಲ್ಲ ಡಿಸ್ಟೆನ್ಸ್ ರೆಸ್ಟ್ರಿಕ್ಷನು, ಆ ಥರ ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಯು ಕ್ಯಾನ್ ಕಮ್ಯುನಿಕೇಟ್ ವೇರ್ ಎವರ್ ಯು ವಾಂಟ್ ಫ್ರಮ್ ಆ್ಯಂಡ್ ವೇರ್ ಎವರ್ ಯು ಆರ್ ಫ್ರಮ್ ದೇರ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದ ಪೀಪಲ್ ಹೂ ಆರ್ ಫಾರ್ ಫ್ರಮ್ ಯುವರ್ಸ್. ಅಂದರೆ ನಿಮ್ಮ ಪ್ಲೇಸಲ್ಲಿ ಇದ್ಕೊಂಡು ನೀವು ಬೇರೆ ಎಲ್ಲಾದರೂ ಇರ್ಬೋದು, ಅವರು ಅಲ್ಲಿಗೆ ನೀವು ಕಮ್ಯುನಿಕೇಷನ್ ಮಾಡ್ಬೋದು ಯೂಸಿಂಗ್ ದ WAN ನೆಟ್ವರ್ಕ್ಸ್, ರೈಟ್. ನೆಕ್ಸ್ಟ್ ಇಸ್ WAN ಕ್ಯಾನ್ ಸ್ಪ್ಯಾನ್ ಓವರ್ ದ ಕಂಟ್ರಿ ಆರ್ ಅ ಕಾಂಟಿನೆಂಟ್. ಅಂದರೆ ಇಲ್ಲೇನು ಹೇಳ್ತದೆ ಅಂದರೆ, ಕಂಟ್ರಿ ಟು ಕಂಟ್ರಿ ನಾವು ಕನೆಕ್ಷನ್ ಕೊಡ್ಬೋದು ಅಥವಾ ಕಮ್ಯುನಿಕೇಷನ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ಕಾಂಟಿನೆಂಟ್ನು ಅದನ್ನ ನಾವು ಕನೆಕ್ಷನ್ಸ್ ತೊಗೋಬೋದು, ಅಥವಾ ಅಲ್ಲಿಂದ ನಾವು ಡೇಟಾ ಟ್ರಾನ್ಸ್ಫರ್ ಅಥವಾ ಕಮ್ಯುನಿಕೇಷನ್ ಮಾಡ್ಬೋದು ಅಂತ ಅರ್ಥ, ರೈಟ್. ನೆಕ್ಸ್ಟ್ WANs ಆಪ್ರೇಟ್ ಯೂಶಲಿ ಎಟ್ ಅ ಲೋವರ್ ಸ್ಪೀಡ್. ಇದಕ್ಕೆ ಯಾಕೆ ಲೋವರ್ ಸ್ಪೀಡಲ್ಲಿ ವರ್ಕ್ ಆಗುತ್ತೆ ಅಂತಂತಂದರೆ, ಬಿಕಾಸ್ ಆಫ್ ದ ವೈಡ್ ಏರಿಯಾ, ಅಂದರೆ ಅದು ಜಿಯೋಗ್ರಫಿಕಲ್ಲಿ ಅದು ವಿಸ್ತಾರವಾಗಿರುತ್ತೆ. ಸೊ ಅಲ್ಲಿ ನಮಗೆ ಡೇಟಾ ಟ್ರಾನ್ಸ್ಫರ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಯಾಕಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕು, ಅಥವಾ ಒಂದು ಕಂಟ್ರಿನಿಂದ ಇನ್ನೊಂದು ಕಾಂಟಿನೆಂಟ್ಗೆ ಹೋಗ್ಬೇಕಲ್ಲ. ಸೊ ಆವಾಗ ದೇರ್ ಮೇ ಬಿ ನೆಟ್ವರ್ಕ್ ಗ್ಲಿಚಸ್ ಅಂತಂದರೆ ನೆಟ್ವರ್ಕ್ ಕ್ರ್ಯಾಶ್ ಆಗ್ಬೋದು, ಅಥವಾ ನೀವು ಕಳಿಸಿದ ಡಾಟಾ ಟ್ರಾನ್ಸ್ಫರ್ ಆಗಿದ್ದು ಇಲ್ಲಿಂದ ಆಗ್ಬೋದ್ರೂ ಅಲ್ಲಿಗೆ ರೀಚ್ ಆಗದೇ ಇರ್ಬೋದು ಬಿಕಾಸ್ ಆಫ್ ನೆಟ್ವರ್ಕ್ ಫಾಲ್ಟ್ಸ್. ಸೊ ಈ ಥರ ಅದಕ್ಕೆ ನೆಟ್ವರ್ಕ್ ವಿಲ್ ಬಿ ವೆರಿ ಸ್ಲೋ. ಅಂದರೆ ನೀವು ಕಳಿಸಿದ ಡೇಟಾ ಅಲ್ಲಿ ಹೋಗೋದಕ್ಕೆ ಸ್ಪೀಡ್ ವಿಲ್ ಬಿ ವೆರಿ ಲೋ. ನೆಕ್ಸ್ಟ್ ಈಸ್ ಟಿಪಿಕಲಿ ಸ್ಪೀಡ್ಸ್ ಆಫ್ WAN ರೇಂಜಸ್ ಫ್ರಮ್ 2 Mbps to 625 Mbps ಬೇಸ್ಡ್ ಆನ್ ದ ನೆಟ್ವರ್ಕ್ ಕ್ವಾಲಿಟಿ. ಅಂದರೆ ನೆಟ್ವರ್ಕ್ ಕ್ವಾಲಿಟಿ ಯಾವ ಥರ ಇರುತ್ತಲ್ಲ ಆ ಥರ ಬೇಸಿಸ್ ಮೇಲೆ ಇಟ್ ವಿಲ್ ರೇಂಜಸ್ ಫ್ರಮ್ 2 Mbps to 625 Mbps ವರೆಗೂ ಅದನ್ನು ನಾವು ಡೇಟಾನ ಆ ಸ್ಪೀಡಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟ್ ದೇ ಆಫರ್ ಅ
ಮಚ್ ಗ್ರೇಟರ್ ಡಿಲೇ ಬಿಟ್ವೀನ್ ದ ಕನೆಕ್ಷನ್ಸ್. ಅಂದರೆ ಇದೇನಾಗುತ್ತೆ ಅಂತಂದರೆ ದೇರ್ ವಿಲ್ ಬಿ ಅ ವೆರಿ ಡಿಲೇ. ಅಂದರೆ ಅಲ್ಲಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಇಟ್ ವಿಲ್ ಬಿ ಟ್ರಾನ್ಸ್ಫರಿಂಗ್ ಟು ನೋಡ್ ಆರ್ ನೆಟ್ವರ್ಕ್ ಟು ನೆಟ್ವರ್ಕ್. ಸೊ ಆ ಕಮ್ಯುನಿಕೇಷನ್ ಮಾಡುವಾಗ ಏನಾಗುತ್ತೆ, ನಾವು ಕಳಿಸಿದ ಡೇಟಾ ಅಲ್ಲಿವರೆಗೂ ತಲುಪೋವರೆಗೆ ದೇರ್ ವಿಲ್ ಬಿ ಅ ಡಿಲೇ ಬಿಟ್ವೀನ್ ದ ಕನೆಕ್ಷನ್ಸ್. ಸೊ ಎಲ್ಲ ಕನೆಕ್ಷನ್ ಮಧ್ಯೆ ಡಿಲೇ ಇರೋದ್ರ ಸಲುವಾಗಿ ಏನಾಗುತ್ತೆ, ದ ನೆಟ್ವರ್ಕಿಂಗ್ ಡೇಟಾ ವಿಲ್ ಬಿ ವೆರಿ ಸ್ಲೋ ವೈಲ್ ರೀಚಿಂಗ್ ಟು ದ ಅದರ್ ಡೆಸ್ಟಿನೇಷನ್. ಅಂದರೆ ಒಂದು ಸೋರ್ಸ್ ಕಡೆಯಿಂದ ನಾವು ಸೆಂಡ್ ಮಾಡಿದ್ರೆ ಟು ದ ಡೆಸ್ಟಿನೇಷನ್ ಅಲ್ಲಿ ಸೆಂಡ್ ಆಗಬೇಕಂತಂದರೆ ಇಟ್ ವಿಲ್ ಟೇಕ್ ಅ ಡಿಲೇ ಬಿಟ್ವೀನ್ ದ ಕನೆಕ್ಷನ್ಸ್. ನೆಕ್ಸ್ಟ್ ಇಟ್ ಈಸ್ ಡ್ಯೂ ಟು ಫಾರ್ ಡಿಸ್ಟೆನ್ಸ್. ಅದೇ ಹೇಳಿದ್ನಲ್ಲ, ಸೊ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ನೋಡ್ ಟು ನೋಡ್ ಕನೆಕ್ಟ್ ಆಗಿ ಅಥವಾ ಅದು ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ ಕನೆಕ್ಟ್ ಆಗಿ ಡೇಟಾ ಅಲ್ಲಿ ಟ್ರಾನ್ಸ್ಫರ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಆ್ಯಸ್ ದ ಡಿಸ್ಟೆನ್ಸ್ ಈಸ್ ವೆರಿ ಫಾರ್. ರೈಟ್. ನೆಕ್ಸ್ಟ್, ದಿಸ್ ಡಿಲೇ ಈಸ್ ಡ್ಯೂ ಟು ಸೆಂಡಿಂಗ್ ಸಿಗ್ನಲ್ಸ್ ಟು ಸ್ಯಾಟಲೈಟ್ ಆರ್ ಆರ್ಬಿಟ್ರಿ ಆನ್ ದ ಅರ್ತ್. ನಾನು ಆಗಲೇ ಹೇಳಿದ್ನಲ್ಲ, ಸೊ ಈ ಥರ ನೀವು ಡೇಟಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸ್ಬೇಕಾದ್ರೆ, ಅದು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ, ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟಿಗೆ ಕಳಿಸ್ಬೇಕಂತಂದ್ರೆ the data will be transferred to one network to another network, or even it will use the satellite connections to transfer the data from one country to another country, because we cannot connect these WAN using the cables, because it will take more time and it will be a very loss. Because adu enadru connection cut aitandre it will be very difficult for us to find out where the connection has gone wrong. ಅದಕ್ಕೆ ನಾವು ಫಿಸಿಕಲ್ ಕೇಬಲ್ ಜಾಸ್ತಿ ಯೂಸ್ ಮಾಡಲ್ಲ. We will try to use the satellites for transferring the data from one place to another place. Right? So this is all about the WAN, that is wide area network. Now we will see some of the, for example, pictorial representation. ಯಾವ ಥರ WAN network work ಆಗುತ್ತೆ ಅನ್ನೋದು. Right? So this is the pictorial representation, that is, consider this as one country. Right? So I will consider this as India. So I will consider this as India. ಅಂದರೆ ನಮ್ಮದು ಭಾರತ ದೇಶ ಅಂತ ಇದು ನಾವು ಕನ್ಸಿಡರ್ ಮಾಡಿದ್ರೆ we can consider this as Italy. Right? ಸೊ ನಾವು ಇದನ್ನ ಇಟ್ಲಿ ಅಂತ ಕನ್ಸಿಡರ್ ಮಾಡಿದ್ರೆ using the WAN network we can transfer data from this node to this node using the WAN network. ರೈಟ್. ಸೊ ಇಲ್ಲೂ ಕಂಪ್ಯೂಟರ್ಸ್ ಇರುತ್ತೆ, ಇಲ್ಲೂ ಕಂಪ್ಯೂಟರ್ಸ್ ಮತ್ತು ಲ್ಯಾಪ್ಟಾಪ್ ಇರುತ್ತೆ, ಇಲ್ಲೂ ಕಂಪ್ಯೂಟರ್ಸ್ ಇರುತ್ತೆ. ಬಟ್ ಏನಾಗುತ್ತೆ, ಇದು ವಿದಿನ್ ದ ಇಂಡಿಯಾ ಇರೋದ್ರಿಂದ ನಾವು ಇಲ್ಲಿ ಲ್ಯಾಂಡ್ ನೆಟ್ವರ್ಕಲ್ಲಿ ಕನೆಕ್ಷನ್ ಮಾಡಿರ್ತೀವಿ. ಸೊ ಇದನ್ನು ಲ್ಯಾಂಡ್ ನೆಟ್ವರ್ಕ್ ಅಂತ ಕನೆಕ್ಷನ್ ಮಾಡಿರ್ತೀವಿ. ಇದು ಒಂದು ಬೇರೆ ದೇಶ ಅಂತ ಅಂದ್ಕೊಳ್ರಿ. ಸೊ ಇವಾಗ ಏನಾಗುತ್ತೆ, ಇಲ್ಲಿಂದ ಡೇಟಾ ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕಂತಂದರೆ ದ ಲೋಕಲ್ ಏರಿಯಾ ನೆಟ್ವರ್ಕ್ ವಿಲ್ ಬಿ ಕ್ಯಾಪ್ಚರಿಂಗ್ ಫಸ್ಟ್ ಡೇಟಾ ವಿಲ್ ಬಿ ಕ್ಯಾಪ್ಚರ್ಡ್ ಯೂಸಿಂಗ್ ದ ಲ್ಯಾನ್, ದೆನ್ ಇಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದ WAN network, and again using WAN it will transfer to this LAN, and using this LAN it will be provided to specific computer or specific destination. ಸೊ ಈ ಥರ ಏನು ಮಾಡ್ಬೋದು ಅಂತಂದರೆ ನಾವು ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ ಕಮ್ಯುನಿಕೇಷನ್ ಯಾವ ಥರ ಅಂದರೆ, ಇಲ್ಲಿ ನೋಡಿರಿ, ನಾವು ಈ ಕಂಪ್ಯೂಟರ್, ದಿಸ್ ಇಸ್ ದ ಕಂಪ್ಯೂಟರ್ 1. ಸೊ ಇಲ್ಲಿಂದ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂತಂದರೆ ಈ ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ರಿ ಅನ್ನೋಣ. ಸೊ ದಿಸ್ ಇಸ್ ಕಂಪ್ಯೂಟರ್ 2. ಸೊ ಕಂಪ್ಯೂಟರ್ 1ಇಂದ ಕಂಪ್ಯೂಟರ್ 2ಗೆ ನಾವು ಡಾಟಾ ಕಳಿಸ್ಬೇಕಂತಂದರೆ ಫಸ್ಟ್ ಎಲ್ಲಿ ಕಳಿಸ್ಬೇಕಪ್ಪ ಅಂತಂದರೆ, ಫಸ್ಟ್ ಯೂಸಿಂಗ್ ದಿಸ್ ಕಂಪ್ಯೂಟರ್ ವಿ ನೀಡ್ ಟು ಸೆಂಡ್ ಇಟ್ ಟು ದಿಸ್ ಲ್ಯಾನ್. ಅಂದರೆ ಈ ಲ್ಯಾನ್ ನೆಟ್ವರ್ಕ್ ಇರುತ್ತಲ್ಲ, ಸೊ ಅಲ್ಲಿ ನೆಟ್ವರ್ಕ್ ಇಂಟರ್ಫೇಸ್ ಡಿವೈಸ್ ಇರುತ್ತಲ್ಲ, ಅದಕ್ಕೆ ಸೆಂಡ್ ಮಾಡ್ಬೇಕು ನಾವು. ಸೊ ಅದೇನು ಫೈಂಡ್ ಔಟ್ ಮಾಡುತ್ತೆ, ಅದು ಫಸ್ಟ್ ಚೆಕ್ ಮಾಡುತ್ತೆ ವೆದರ್ ದಿಸ್ ಡೇಟಾ ನೀಡ್ಸ್ ಟು ಬಿ ಸೆಂಡ್ ಲೋಕಲಿ. ಫಸ್ಟ್ ಲೋಕಲ್ ಒಳಗೆ ಎಲ್ಲಾದರೂ ಸೆಂಡ್ ಮಾಡ್ಬೇಕಾದ್ರೆ ಚೆಕ್ ಮಾಡುತ್ತೆ. ಇಲ್ಲ ಅಂತಂದಾಗ ಅದೇನು ಮಾಡುತ್ತೆ, ಇಟ್ ವಿಲ್ ಟ್ರಾನ್ಸ್ಫರ್ ಟು ದ WAN network. WAN networkಗೆ ಟ್ರಾನ್ಸ್ಫರ್ ಮಾಡಿದಾಗ WAN network ಏನು ಸರ್ಚ್ ಮಾಡುತ್ತೆ, ಇದು ಯಾವ ದೇಶಕ್ಕೆ ಕಳಿಸ್ಬೇಕು ಅಥವಾ ಯಾವ ಪ್ಲೇಸಿಗೆ ಕಳಿಸ್ಬೇಕು. ಇಟ್ ವಿಲ್ ಬಿ ಹ್ಯಾವಿಂಗ್ ಸಮ್ IP ಅಡ್ರೆಸ್ ಇರುತ್ತೆ. ಸೊ ಆ IP ಅಡ್ರೆಸ್ ಬೇಸಿಸ್ ಮೇಲೆ ದ್ಯಾಟ್ ವಿಲ್ ಬಿ ಸೆಂಡಿಂಗ್ ಟು ದ ಅದರ್ ನೆಟ್ವರ್ಕ್ ವಿಚ್ ವಿಲ್ ಬಿ ಹ್ಯಾವಿಂಗ್ LAN. ಸೊ ಆ ಲ್ಯಾನ್ ನೆಟ್ವರ್ಕ್ಗೆ ಕನೆಕ್ಷನ್ ಕೊಟ್ಟಾಗ ಅದೇನು ಮಾಡುತ್ತೆ, ಅಗೇನ್ ದಿಸ್ ಲ್ಯಾನ್ ನೆಟ್ವರ್ಕ್ ವಿಲ್ ಸರ್ಚ್ ಫಾರ್ ಟು ವಿಚ್ ದಿಸ್ ಡೇಟಾ ಬಿಲಾಂಗ್ಸ್ ಟು. ಅಂದರೆ ಆ ಡೇಟಾ ಯಾವ ಕಂಪ್ಯೂಟರ್ಗೆ ಕಳಿಸ್ಬೇಕಂತಿರುತ್ತಲ್ಲ ಅಲ್ಲಿಗೆ ಅದೇನು ಮಾಡುತ್ತೆ, ಕಳಿಸ್ಬಿಡುತ್ತೆ ಯೂಸಿಂಗ್ ದ್ಯಾಟ್ IP ಅಡ್ರೆಸ್ ಆ್ಯಂಡ್ ದ ಡೇಟಾ ಪ್ಯಾಕೆಟ್ಸ್. ಸೊ ಈ ಥರ ನಾವು ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ಯೂಸಿಂಗ್ LAN network ಆ್ಯಂಡ್ WAN network ಯು ಕ್ಯಾನ್ ಸೆಂಡ್ ದ ಡೇಟಾ ಓವರ್ ದ ಕಂಟ್ರೀಸ್. ರೈಟ್. ಸೊ ಈ ಥರ ನಾವು WAN ನೆಟ್ವರ್ಕ್ನ ನಾವು ನೋಡ್ಬೋದು. ಸೊ ಇದರಲ್ಲಿ ನಾವು ಒಂಚೂರು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ನೋಡೋದಂತೆ. ಫಸ್ಟ್ ಒನ್ ಬಂದು ಅಡ್ವಾಂಟೇಜಸ್. ಸೊ ಅಡ್ವಾಂಟೇಜ್ ಇಸ್ ಫಾಸ್ಟರ್ ಫೈಲ್ ಆಕ್ಸೆಸಿಬಿಲಿಟಿ. ಸೊ ಇದರಲ್ಲಿ
accessibility of file will be faster as the network will be communicating using the satellites. So satellite connection irodrinda file access availability will be very fast. Next, increased speed between the multiple office location. ಸೊ ಇದು ಹಿಂಗಂದ್ರೆ ಏನಪ್ಪ ಅಂತಂದ್ರೆ, ಈಗ ನೋಡ್ರಿ, ನಾನು ಲ್ಯಾನ್ ಯೂಸ್ ಮಾಡ್ತೀನಿ ಎರಡು ಕಂಪ್ನಿ ಮಧ್ಯೆ ಅಂತಂದರೆ ಇಟ್ ವಿಲ್ ಪ್ರೊವೈಡ್ ಓನ್ಲಿ 1.5 ಕಿಲೋಮೀಟರ್ವರೆಗೂ ಅಷ್ಟೇ ನಾವು ಕನೆಕ್ಷನ್ ತೊಗೋಬೋದು. ಅದೇ ನಮ್ಗೆ ಬೇರೆ ಬೇರೆ ಆಫೀಸ್ ಮಧ್ಯೆ ನಾವು 2 ಕನೆಕ್ಷನ್ ಬೇಕು ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಊರಲ್ಲಿ ಸೇಮ್ ಕಂಪ್ನಿ ಇರುತ್ತೆ, ಇನ್ನೊಂದು ಊರಲ್ಲಿ ಸೇಮ್ ಕಂಪ್ನಿ ಇರುತ್ತೆ, ಬಟ್ ಎರಡೂ ಆಫೀಸ್ ನಾವು ಕಮ್ಯುನಿಕೇಷನ್ ಮಾಡಿಸ್ಬೇಕಂತಂದರೆ ವಿ ಹ್ಯಾವ್ ಟು ಯೂಸ್ ದ ವ್ಯಾನ್ ನೆಟ್ವರ್ಕ್, ರೈಟ್. ಸೊ ಅವಾಗ ಏನು ಮಾಡುತ್ತೆ, ಇನ್ಕ್ರೀಸ್ಡ್ ಅದನ್ನ ನಾವು ಎರಡು ಆಫೀಸ್ ಮಧ್ಯೆ ನಾವು ಡೇಟಾ ಟ್ರಾನ್ಸ್ಫರ್ಗೆ ನಾವು ಸ್ಪೀಡ್ ವಿಲ್ ಬಿ ಇನ್ಕ್ರೀಸ್ಡ್ ಆ್ಯಸ್ ಇಟ್ ಈಸ್ ಯೂಸಿಂಗ್ ದ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್. ನೆಕ್ಸ್ಟ್, ಮೋರ್ ರಿಲಯಬಲ್ ಆ್ಯಂಡ್ ಫಾಸ್ಟರ್ ಡೇಟಾ ರಿಕವರಿ. ಅಂದರೆ ಏನಾದರೂ ಡಾಟಾ ಲಾಸ್ ಆಯಿತು ಅಂತಂದರೆ ಇಮಿಡಿಯೇಟ್ ಆಗಿ ವ್ಯಾನ್ ನೆಟ್ವರ್ಕ್ ಮಧ್ಯೆ ಅದು ಡಿಸೈಡ್ ಮಾಡಿಕೊಂಡು ಎಲ್ಲಿ ಡಾಟಾ ಲಾಸ್ ಆಗಿದೆ, ಹೆಂಗಾಗಿದೆ ಅಂತ ನೋಡಿಕೊಂಡು ಅದು ಅಗೇನ್ ದಟ್ ಡಾಟಾ ವಿಲ್ ಬಿ ಸೆಂಡ್ ಟು ದ ಡೆಸ್ಟಿನೇಷನ್. ಅಂದರೆ ನೀವು ಯಾವ ಡೆಸ್ಟಿನೇಷನ್ ಕಳಿಸ್ಬೇಕಂತಿರ್ತಿರಲ್ಲ, ಅದು ಯಾವ ಕಂಪ್ಯೂಟರ್ ಕಳಿಸ್ಬೇಕಂತಿರ್ತಿರಲ್ಲ, ಅಲ್ಲಿಗೆ ಹೋಗಿ ಆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್, these are the some of the advantages. Now we will move on to the disadvantages. Advantages ಇದಾವೆ ಅಂತಂದರೆ there will be some disadvantages for every network. First disadvantage ಏನಪ್ಪ, once the setup maintaining the network is full time job which requires a network supervisor. ಸೊ ನಾವು ಒಂದ್ಸಲ ವ್ಯಾನ್ ನೆಟ್ವರ್ಕ್ ನಾವು ಯಾವುದೇ ಆಫೀಸಲ್ಲಿ ಹಾಕಿದ್ವಿ ಅಂತಂತಂದರೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಅಂತ ಒಬ್ಬರು ಸೂಪರ್ವೈಸರ್ ಬೇಕೇ ಬೇಕು. ಯಾಕಂತಂದರೆ ಯಾವ ಟೈಮಲ್ಲಿ ಯಾವ ನೆಟ್ವರ್ಕ್ ಫೇಲ್ ಆಗುತ್ತೆ ಅಥವಾ ಯಾವುದು ನೆಟ್ವರ್ಕ್ ಇಂಟರ್ಫೇಸ್ ಡಿವೈಸ್ ಸ್ಟಾಪ್ ಅಂದರೆ ವರ್ಕಿಂಗ್ ಸ್ಟಾಪ್ ಮಾಡುತ್ತೆ, ಸೊ ಅದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಬೇಕು. ಯಾವ ಡೇಟಾಯಿಂದ ಯಾವ ಕಂಪ್ಯೂಟರಿಂದ ಏನು ಡೇಟಾ ಬಂದಿದೆ, ಎಲ್ಲಿಗೆ ಹೋಗ್ತಾ ಇದೆ, ಸೊ ಅಲ್ಲೇನಾದರೂ ಸೆಕ್ಯೂರಿಟಿ ಬ್ರೀಚ್ ಆಗ್ತಾ ಇದೆಯಾ, ಸೊ ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ದೇರ್ ಶುಡ್ ಬಿ ಒನ್ ಫುಲ್ ಟೈಮ್ ಜಾಬ್ ಹೋಲ್ಡರ್ ಹೂ ಈಸ್ ಅ ನೆಟ್ವರ್ಕ್ ಸೂಪರ್ವೈಸರ್. ನೆಟ್ವರ್ಕ್ ಸೂಪರ್ವೈಸರ್ ಅಂತೇಳಿ ವ್ಯಾನ್ ನೆಟ್ವರ್ಕ್ ಎಲ್ಲೆಲ್ಲಿ ಇರುತ್ತಲ್ಲ ಅಲ್ಲೆಲ್ಲ ಒಬ್ಬರು ನೆಟ್ವರ್ಕ್ ಸೂಪರ್ವೈಸರ್ should be there 24/7 because data transfer will be happening between the countries. ಅಲ್ಲಿ ಬೇರೆ ಟೈಮ್ ಇರುತ್ತೆ, ಇಲ್ಲಿ ಬೇರೆ ಟೈಮ್ ಇರುತ್ತೆ, ಅವರು ಯಾವ ಟೈಮಲ್ಲಿ ಬೇಕಾದರೂ ಸೆಂಡ್ ಮಾಡ್ಬೋದು. ಸೊ ಓನ್ಲಿ ವಿ ನೀಡ್ ಅ ನೆಟ್ವರ್ಕ್ ಸೂಪರ್ವೈಸರ್ 24/7 wherever the WAN network is installed, right? So that is the tedious job for network supervisor. Next is information may not meet local needs or the interest. ಅಂದರೆ ಒಂದು ಸಲ ಏನಾಗುತ್ತೆ, ನೆಟ್ವರ್ಕ್ ಗ್ಲಿಚಸ್ ಆಗಿ ಅಥವಾ ನೆಟ್ವರ್ಕ್ ಲಾಸ್ ಆಗಿ ಸ್ಯಾಟಲೈಟಿಂದ ಡೇಟಾ ಬರಲಿಲ್ಲ ಅಥವಾ ನಿಮ್ಮ ಲೋಕಲ್ ಏರಿಯಾ ನೆಟ್ವರ್ಕಿಂದ ಪ್ರಾಬ್ಲಮ್ ಆಯಿತು, ಅದು ವೈಡ್ ಏರಿಯಾ ನೆಟ್ವರ್ಕಲ್ಲಿ ಅದು ತಲುಪಲಿಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಇನ್ಫಾರ್ಮೇಷನ್ನು ರೀಚ್ ಆಗೋದಿಲ್ಲ, ರೈಟ್. ಸೊ ಅದಕ್ಕೆ ಏನಂತಿದೆ, ಇನ್ಫಾರ್ಮೇಷನ್ ಮೆ ನಾಟ್ ಮೀಟ್ ದ ಲೋಕಲ್ ನೀಡ್ಸ್ ಆರ್ ದ ಇಂಟ್ರೆಸ್ಟ್. ಇದೇನು ಮಾಡುತ್ತೆ, ಈ ಇನ್ಫಾರ್ಮೇಷನ್ ನಮಗೆ ಲೋಕಲ್ ಆಗಿ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಏನಾದರೂ ಇನ್ಫಾರ್ಮೇಷನ್ ಲಾಸ್ ಆಯಿತು ಅಂತಂತಂದರೆ ವಿ ಕೆನಾಟ್ ಫೆಚ್. ಅಂದರೆ ನಾವು ಅಲ್ಲಿಂದ ಏನೋ ಇನ್ಫಾರ್ಮೇಷನ್ ಕಳಿಸಿರ್ತಾರೆ, ಬಟ್ ಅದು ನೆಟ್ವರ್ಕಲ್ಲಿ ಲಾಸ್ ಆಗಿಬಿಡುತ್ತೆ. ಸೊ ಆ ಇನ್ಫಾರ್ಮೇಷನ್ ನಾವು ಲೋಕಲ್ ನೆಟ್ವರ್ಕ್ ಯೂಸ್ ಮಾಡಿಕೊಂಡು ನಾವು ಫೆಚ್ ಮಾಡೋಕ್ಕಾಗೋದಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ದಟ್ ಡೇಟಾ ಶುಡ್ ಕಮ್ ಟು ದ ಡೆಸ್ಟಿನೇಷನ್. ಅಲ್ಲಿವರೆಗೂ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್, ವಲ್ನರೇಬಲ್ ಟು ಹ್ಯಾಕರ್ ಆರ್ ಅದರ್ ಔಟ್ಸೈಡ್ ಥ್ರೆಟ್ಸ್. ಸೊ ಇದು ಏನಂತಂದರೆ ಲೋಕಲ್ ಏರಿಯಲ್ಲಿ ನೆಟ್ವರ್ಕಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನಪ್ಪ ಅಂದರೆ ಸೆಕ್ಯೂರಿಟಿ ಬ್ರೀಚಸ್. ಅಂದರೆ ಒಂದು ಕಂಪ್ಯೂಟರಿಂದ ನಾವು ಇನ್ನೊಂದು ಕಂಪ್ಯೂಟರ್ ಡಾಟಾ ತೊಗೋಬೋದು ಅಂತ ಹೇಳಿದೆ ನಾನು ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ. ಸೊ ದಟ್ ವಾಸ್ ದ ಡಿಸ್ಅಡ್ವಾಂಟೇಜಸ್ ಇನ್ ಲೋಕಲ್ ಏರಿಯಾ ನೆಟ್ವರ್ಕ್. ಅದೇ ಥರ ವೈಡ್ ಏರಿಯಾ ನೆಟ್ವರ್ಕಲ್ಲಿ ಏನಿರುತ್ತೆ, ದಿಸ್ ಈಸ್ ಓಪನ್ ಟು ಆಲ್. ಇದೆಲ್ಲರಿಗೂ ಓಪನ್ ಇರುತ್ತೆ. ನೀವೇನಾದರೂ ಡೇಟಾ ಕಳಿಸುವಾಗ ಅದನ್ನು ಸೆಕ್ಯೂರ್ ಮಾಡಿ ಕಳಿಸಿಲ್ಲ ಅಂತಂತಂದರೆ ಅದ್ರ ಡೇಟಾ ಟ್ರಾನ್ಸ್ಫರ್ ಆಗೋ ಮಧ್ಯೆ ಏನು ಮಾಡ್ತಾರೆ, ಒಂದಿಷ್ಟು ಹ್ಯಾಕರ್ಸು ಆ ಡೇಟಾನ ಫೆಚ್ ಮಾಡಿ ಅದನ್ನ ಮ್ಯಾನ್ಯುಪ್ಯುಲೇಟ್ ಮಾಡ್ಕೋಬೋದು ಅಥವಾ ಅದು ಮಿಸ್ಯೂಸ್ ಮಾಡ್ಕೋಬೋದು. ಸೊ ಆ ಥರ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇನ್ ಕೇಸ್ ಆಫ್ ವೈಡ್ ಏರಿಯಾ ನೆಟ್ವರ್ಕ್. ಅದೇ ಏನು ಹೇಳಿದರೆ, ವಲ್ನರಬಲ್ ಟು ಹ್ಯಾಕರ್ಸ್ ಆರ್ ಅದರ್ ಔಟ್ಸೈಡ್ ಥ್ರೆಟ್ಸ್, ರೈಟ್. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ wide area network. Hope you understood about the today's session. If you have any doubt, please try to refer Computer Concepts and C Programming by P.B. Kotor, or you can also refer Programming in ANSYS by E. Balaguruswamy. We will see you in the next session. Until then, please be safe in home, learn digitally. Thank you so much for watching.